ಸ್ವಾತಂತ್ರ್ಯ ಬಂದು ಇಷ್ಟು ದಶಕಗಳಾದರೂ ಕೂಡ ಇಲ್ಲಿ ಕುಡಿಯೋ ನೀರು ಸಿಗ್ತಿಲ್ಲ, ಅಲ್ಲಿ ಕುಡಿಯೋ ನೀರು ಸಿಗ್ತಲ್ಲ ಅಂತ ಇನ್ನೂ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ಎಎಸ್ಎಸ್ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಈ ಸರ್ಕಾರದ ಪ್ರಮುಖ ಭಾಗವಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲೇ ಕುಡಿಯೋ ನೀರಿಗಾಗಿ ಜನ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಮಾಡಿರುವಂತಹ ರಿಯಾಲಿಟಿ ಚೆಕ್ನಲ್ಲಿ ಬೆಳಕಿಗೆ ಬಂದಿದ್ದು ಎಂಥ ಭಯಾನಕ ಸತ್ಯ ಅನ್ನೋದನ್ನು ನಾವು ಹೇಳ್ತೀವಿ, ಕೇಳಿ. ಕಲಬುರಗಿ ಜನರಿಗೆ ಶುದ್ಧ ಕುಡಿಯುವ ನೀರು ಮರೀಚಿಕೆ. ಆ ನೀರು ನೋಡಿದ್ರೆ ಮನುಷ್ಯರಲ್ಲ, ಪ್ರಾಣಿಗಳು ಸಹ ಮುಟ್ಟಲ್ಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಪಾಲಿಕೆ ಬಣ್ಣ ಬಯಲು. ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನ ಕಲಬುರಗಿ ಜನತೆಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಹಿಂದಿನಿಂದ ಬಂದ ಎಲ್ಲಾ ಸರ್ಕಾರಗಳು ವಿಫಲವಾಗಿವೆ. ಯಾಕಂದ್ರೆ ನಗರದಿಂದ ಹೋಗುವ ಚರಂಡಿ ನೀರು ನೇರವಾಗಿ ಸರಡಗಿ ಗ್ರಾಮದ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದ ಚೆಕ್ ಡ್ಯಾಂಗೆ ಹೋಗ್ತಿದ್ದು, ಅದೇ ಚರಂಡಿ ನೀರು ಮಿಶ್ರಿತ ನೀರನ್ನೇ ಲಿಫ್ಟ್ ಮಾಡಿ ಫಿಲ್ಟರ್ ಮಾಡಿ ನಗರಕ್ಕೆ ಬಿಡುತ್ತಿದ್ದಾರೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ 2017ರಲ್ಲಿ ನಂದಿಕುರ ಗ್ರಾಮದ ಬಳಿ 35 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದೆ. ಎಸ್ಟಿಪಿ ಘಟಕ ನಿರ್ಮಿಸಿ ನೀರನ್ನ ಫಿಲ್ಟರ್ ಮಾಡಿ ನದಿಗೆ ಬಿಡಲು ಆರಂಭಿಸಿದ್ರು. ಆದರೆ 1 ವರ್ಷದಿಂದ ನೀರು ಶುದ್ಧೀಕರಿಸಲು ಗುತ್ತಿಗೆ ಪಡೆದ ಏಜೆನ್ಸಿಗೆ ಹಣ ಪಾವತಿಸಿಲ್ಲವೆಂದು ಘಟಕದ ನಿರ್ವಹಣೆ ಮಾಡಿಲ್ಲ. ಹೀಗಾಗಿ ಇದೀಗ ನಗರದಿಂದ ಸರಬರಾಜಾಗುವ ಚರಂಡಿ ನೀರು ನೇರವಾಗಿ ಭೀಮಾ ನದಿಗೆ ಸೇರ್ತಿದ್ದು, ಅದೇ ಚರಂಡಿ ನೀರನ್ನ ಫಿಲ್ಟರ್ ಮಾಡಿ ನಗರಕ್ಕೆ ಸರಬರಾಜು ಮಾಡಲಾಗ್ತಿದೆ. ಕಲಬುರಗಿ ನಗರಕ್ಕೆ ಸರಬರಾಜಾಗುವಂತಹ ಕುಡಿಯುವ ನೀರನ್ನು ನೋಡಿದರೆ ಮನುಷ್ಯರಲ್ಲ, ಇಲ್ಲಿರುವಂತಹ ಜಾನುವಾರುಗಳು ಕೂಡ ಆ ನೀರನ್ನು ಕುಡಿಯೋದಿಲ್ಲ. ಅಂತಹ ಚರಂಡಿ ನೀರನ್ನು ಜನರಿಗೆ ಈಗ ಇಲ್ಲಿನ ಪಾಲಿಕೆಯ ಅಧಿಕಾರಿಗಳು ಮತ್ತು ಇಲ್ಲಿನ ಜಿಲ್ಲಾಡಳಿತ ಕೊಡ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಲಬುರಗಿ ನಗರಕ್ಕೆ ಏನು ಸಂಪೂರ್ಣವಾದಂತಹ ಚರಂಡಿ ವ್ಯವಸ್ಥೆ ಇದೆ, ಆ ಒಂದು ಚರಂಡಿ ವ್ಯವಸ್ಥೆಯ ನೀರು ಸಂಪೂರ್ಣವಾಗಿ ಭೀಮಾ ನದಿಯ ಸರಡಗಿ ಬ್ರಿಡ್ಜ್ಗೆ ತಲುಪುತ್ತೆ. ಅದೇ ನೀರನ್ನು ಈಗ ಫಿಲ್ಟರ್ ಮಾಡಿ ನಮಗೆ ಬಿಡಲಾಗುತ್ತೆ. ಸೊ ಹೀಗಾಗಿ ಈ ಒಂದು ಚರಂಡಿ ನೀರನ್ನು ಜನರಿಗೆ ಹೋಗೋದನ್ನು ತಪ್ಪಿಸಲು ಸುಮಾರು 35 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ STP ಅಂದರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಈಗಾಗಲೇ ಏನಂದರೆ ಕಲಬುರಗಿಯ ನಂದಿಕೂರ ಬಳಿ ನಿರ್ಮಿಸಿದ್ದಾರೆ. ಈ ಕಡೆ ಭಾಗದಲ್ಲಿ ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ ಒಂದು ಪ್ಲಾಂಟ್ನಲ್ಲೇ ನಾನೀಗ ಸದ್ಯ ಇದ್ದೀನಿ. ಏನಂದರೆ ನೇರವಾಗಿ ಕಲಬುರಗಿ ನಗರದಿಂದ ಬರುವಂತಹ ಚರಂಡಿ ನೀರನ್ನು ಇಲ್ಲಿ ಏನಂದರೆ ಫಿಲ್ಟರ್ ಮಾಡಲಾಗಲು ಏನಂದರೆ ಸುಮಾರು ಅಷ್ಟು ಕೋಟಿ ಹಣ ಖರ್ಚು ಮಾಡಿದ್ದಾರೆ. ಆದರೆ ಅಷ್ಟು ಕೋಟಿ ಹಣ ಖರ್ಚಾದರೂ ಕೂಡ ಇಲ್ಲಿ ನೀರು ಮಾತ್ರ ಫಿಲ್ಟರ್ ಆಗದೆ ನೇರವಾಗಿ ಚರಂಡಿಯ ನೀರು ನೇರವಾಗಿ ಏನಂದರೆ ಭೀಮಾ ನದಿಗೆ ಸೇರ್ತಾ ಇದೆ. ಏನಂದರೆ ಪ್ರತಿನಿತ್ಯ 60 MLD ಅಷ್ಟು ನೀರು ಏನಂದರೆ ಚರಂಡಿ ನೀರು ಈ ಒಂದು ಘಟಕಕ್ಕೆ ಬರುತ್ತೆ. ಅಲ್ಲಿಂದ ಏನಂದರೆ ಆ ಸಂಪೂರ್ಣವಾದಂತಹ ಚರಂಡಿ ನೀರನ್ನ ಇಲ್ಲಿಂದ ಫಿಲ್ಟರ್ ಮಾಡಿ ಭೀಮಾ ನದಿಗೆ ಬಿಡಬೇಕಾಗಿತ್ತು. ಕಲಬುರಗಿ ನಿತ್ಯ 60 MLD ಚರಂಡಿ ನೀರು ಭೀಮಾ ನದಿಗೆ ಹೋಗ್ತಿದ್ದು, ಅದನ್ನ ಶುದ್ಧೀಕರಿಸುವ 20 MLD ನೀರಿನ ಶುದ್ಧೀಕರಣ ಘಟಕ 2 ವರ್ಷಗಳಿಂದ ಸ್ಥಗಿತವಾದ್ರೆ ಇನ್ನು 40 MLD ಚರಂಡಿ ನೀರು ಶುದ್ಧೀಕರಿಸುವ ಘಟಕದಲ್ಲಿ 20 MLD ನೀರು ಮಾತ್ರ ಫಿಲ್ಟರ್ ಆಗುತ್ತಿದೆ. ಇನ್ನು ಈ ಘಟಕದ ಕ್ಲೋರಿನೇಷನ್ ಪ್ಲಾಂಟ್ ಸಂಪೂರ್ಣ ಸ್ಥಗಿತವಾದ ಪರಿಣಾಮ ಚರಂಡಿ ನೀರಿನ ಬಣ್ಣ ಹಾಗೂ ವಾಸನೆ ಎರಡೂ ಸಹ ಹೋಗುತ್ತಿಲ್ಲ. ಇನ್ನೊಂದೆಡೆ ಘಟಕದಲ್ಲಿನ 06 ಏರ್ ಬ್ಲೋವರ್ನಲ್ಲಿ ಕೇವಲ 02 ಬ್ಲೋವರ್ ಮಾತ್ರ ಚಾಲ್ತಿಯಲ್ಲಿವೆ. ಹೀಗಾಗಿ ಚರಂಡಿ ನೀರು ಶುದ್ಧವಾಗದೆ ನೇರವಾಗಿ ಭೀಮಾ ನದಿಗೆ ಹೋಗಿ ಮರಳಿ ಅದೇ ಚರಂಡಿ ನೀರು ಇಲ್ಲಿನ ಮುಗ್ಧ ಜನರಿಗೆ ಸರಬರಾಜಾಗುತ್ತಿದೆ. ಈ ಬಗ್ಗೆ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರನ್ನ ಕೇಳಿದ್ರೆ ಘಟಕದಲ್ಲಿ ಗುತ್ತಿಗೆ ಪಡೆದವರು ನಿರ್ವಹಣೆ ಮಾಡಿಲ್ಲ, ಇದೇ ರೀತಿ ಮುಂದುವರೆಸಿದ್ರೆ ಕ್ರಮ ಜರುಗಿಸುವುದಾಗಿ ಹೇಳ್ತಿದ್ದಾರೆ. ನಂದಿಕೂರ್ ಹತ್ರ ಏನು ನಮ್ಮದು STP ಪ್ಲಾಂಟ್ ಅಂತ ನಾವು ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. L&T ಅವರು ಕಂಪ್ಲೇಂಟ್ ಮಾಡಿದಾಗ ನಾನು ಮೇಯರ್ ಅವರು ಮತ್ತು ನಮ್ಮ ಇಂಜಿನಿಯರ್ಸ್ಗೆ ಕರ್ಕೊಂಡು ಹೋದಾಗ ಕ್ಲೋರಿನೇಷನ್ ಇರ್ಬೋದು ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ನಮ್ಮದು ಅಬ್ಸರ್ವೇಷನ್ ಇತ್ತು. ಸೊ ನಾವು ಏನು ಮಾಡಿದ್ದೀವಿ, ಫುಲ್ ಆಡಿಟೇ ಮಾಡಿಸಿದ್ದೀವಿ ಆ ಪ್ಲಾಂಟದು. ಸೊ ಅಲ್ಲಿಂದ ಏನು ನೀರು ಯಾವ ಗುಣಮಟ್ಟದ್ದು ಹೊರಗಡೆ ಹೋಗಬೇಕು ಆ ಗುಣಮಟ್ಟದ ನೀರು ಇವತ್ತು ನಾಳೆನೇ ಅದು ನಾವು ಸರಿಪಡಿಸಿ ಮಾಡ್ತಾ ಇದ್ದೀವಿ. ONM ಯಾರು ಮಾಡ್ತಾ ಇದ್ದಾರೆ ಅವರಿಗೇನು ಒಂದು ವೇಳೆ ಅವರು ತಪ್ಪಿದ್ದಲ್ಲಿ ಅವ್ರ ವಿರುದ್ಧ ನಾವು FIR ಮಾಡ್ತೀವಿ ಅಂತಲೂ ಅವರಿಗೆ ನಾವು ಎಚ್ಚರಿಕೆ ನೀಡಿ. ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣಕ್ಕೆ ಘಟಾನುಘಟಿ ನಾಯಕರನ್ನ ಕೊಟ್ಟ ಕಲಬುರಗಿಯ ಮಹಾಜನತೆಗೆ ಅದೇ ರಾಜಕಾರಣಿಗಳು ಇಂದಿಗೂ ಸಹ ಚರಂಡಿ ನೀರು ಕುಡಿಸುತ್ತಿರುವುದು ನಿಜಕ್ಕೂ ದುರಂತ. ಹೀಗಾಗಿ ಈಗಲಾದರೂ ಈ ಘಟಕದತ್ತ ಚಿತ್ತ ಹರಿಸಿ ಕಲಬುರಗಿ ನಗರದ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.